ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೌಡ ವ್ಲಾಗ್ಸ್ ಚಾನಲ್. ಬನ್ನಿ ಇವತ್ತು ಸಿಂಪಲ್ಲಾಗಿ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಯಾವುದೇ ಥರ ತೊಗರಿಬೇಳೆ ಆಗಲಿ ಅಥವಾ ಹೆಸರು ಬೇಳೆ ಆಗಲಿ ಯಾವುದೇ ಬೇಳೆನ ಯೂಸ್ ಮಾಡದೆ ಸೂಪರ್ ಟೇಸ್ಟಿಯಾಗಿ ಒಂದು ಇಡ್ಲಿ ಸಾಂಬಾರನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 10 ನಿಮಿಷದಲ್ಲಿ ಫಟಾಫಟ್ ಅಂತ ಮುಗ್ದೋಗ್ಬಿಡುತ್ತೆ ಈ ಸಾಂಬಾರಂತೂ. ಇವಾಗ ನೋಡಿ ನಾನು ಆಲ್ಮೋಸ್ಟ್ ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆ ತನಕ ಅಕ್ಕಿನ ನೆನೆಸ್ಕೊಂಡಿದ್ದೀನಿ. 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊಸೈಟಿ ಅಕ್ಕಿ, ಮಾಮೂಲಿ ರೇಷನ್ ಅಕ್ಕಿ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ. ನೀವು ಇಡ್ಲಿ ಅಕ್ಕಿ ಬೇಕಿದ್ರೂ ಹಾಕೊಬೋದು. 2 ಲೋಟ ರೇಷನ್ ಅಕ್ಕಿ, ಅರ್ಧ ಲೋಟದಷ್ಟು ಉದ್ದಿನಬೇಳೆ, ಹಾಗೆ 1 ಸ್ಪೂನಷ್ಟು ಮೆಂತ್ಯ, ಹಾಗೆ ಒಂದು ಕಪ್ ಅಂದರೆ ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಅನ್ನನ ಹಾಕಿದ್ದೀನಿ. ಹಾಕ್ಕೊಂಡು ನಾನು ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆ ತನಕ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ನೆನೆಸ್ಕೊಂಡೀಗ 6 ಗಂಟೆ 6 ಕಾಲು ಆಗಿದೆ ಟೈಮು. ಇವಾಗ ನಾನಂತ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಸಾಫ್ಟಾಗಿ ನೈಸಾಗಿ ರುಬ್ಕೊಂಡ್ರೆ ಸಾಕು. 2 ಬ್ಯಾಚಲ್ಲಿ ನಾನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಾನು ಸಾಮಾನ್ಯವಾಗಿ ಯಾವಾಗೇ ದೋಸೆ ಅಥವಾ ಇಡ್ಲಿ ಮಾಡ್ತೀನಿ ಅಂದ್ರೂ ಅಕ್ಕಿನ ಜಾಸ್ತಿ ಹಾಕ್ಕೊಂಡು ಅಥವಾ ಹಿಟ್ಟು ಜಾಸ್ತಿ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಕೊಂಡು ನೆಕ್ಸ್ಟ್ ಡೇಗೆ ಆಗುತ್ತೆ ಅಂತೆಲ್ಲ ನಾನು ಜಾಸ್ತಿ ನೆನೆ ಹಾಕೋಕ್ಕೆ ಹೋಗಲ್ಲ. ಅವತ್ತಿನ ದಿನಕ್ಕೆ ಏನಿದೆ ಟಿಫನ್ಗಾಗಿರ್ಬೋದು ಅಥವಾ ಮಧ್ಯಾಹ್ನ ಲಂಚ್ಗಾಗಿರ್ಬೋದು ಮುಗಿದೋಗ್ಬಿಡಬೇಕು. ನನಗೆ ಆ ಥರ ತುಂಬ ಇಷ್ಟ ಆಗುತ್ತೆ. ಬಟ್ ಅದನ್ನ ಸ್ಟೋರೇಜ್ ಮಾಡಿ ಹಾಕೋದು ಇಷ್ಟ ಆಗೋಲ್ಲ. ಈಗ 2 ಬ್ಯಾಚಲ್ಲಿ ನಾನು ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ರವೆ ಸಿಗೋ ಥರ ರುಬ್ಕೊಂಡಿದ್ದೀನಿ. ರುಬ್ಬ ಆದಮೇಲೆ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ನಾನು ಇಟ್ಟಿದ್ದೀನಿ. ಒಂದು ನೈಟ್ ಪೂರ್ತಿ ಉಳಿ ಬರೋದಕ್ಕೆ ಇಟ್ಟಿದ್ದೀನಿ. ಈಗ ನಾನು ಬೆಳಗ್ಗೆ ಒಂದು 7 ಗಂಟೆ ಆಗಿದೆ, 7 o'clock ಆಗಿದೆ. ಇವಾಗ ನೋಡ್ತಾ ಇದ್ದೀನಿ ಇಡ್ಲಿ ಬ್ಯಾಟರ್. ನೀವು ನೋಡ್ತಾ ಇರ್ಬೋದು, ಸಖತ್ತಾಗಿ ಬಂದಿದೆ. ನಿಜ ನೀವು ನಂಬಲ್ಲ, ಸೂಪರಾಗಿ ಬಂದಿದೆ ಇಡ್ಲಿ ಹಿಟ್ಟು. ನೀಟಾಗಿ ಹೊಬ್ಬಿ ಬಂದಿದೆ, ಸಖತ್ತಾಗಿದೆ ಇಡ್ಲಿ ಹಿಟ್ಟಂತೂ. ನೋಡ್ತಾ ಇದ್ರೆ ಒಳ್ಳೆ ಕೆನೆ ಮೊಸರು ಥರ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಾಗಿದೆ ಈ ಸಲ ಇಡ್ಲಿ ಹಿಟ್ಟಂತೂ. ಈಗ ನೆಕ್ಸ್ಟು ನಾನು ಅಲ್ಲಿ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಬಿಟ್ಟು ಇಡ್ಲಿ ಸಾಂಬಾರಿಗೂ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 5ರಿಂದ 6 ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿ, 1 ಗೆಡ್ಡೆ ಈರುಳ್ಳಿ ಮತ್ತು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂತೆ. ಇಷ್ಟನ್ನು ಹಾಕಿ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ನಾನು 4ರಿಂದ 5 ವಿಷಿಲ್ ಬರ್ಸ್ಕೊತಾ ಇದ್ದೀನಿ. ಅದು ವಿಷಿಲ್ ಬರೋದಕ್ಕೆ ಅಂತ ಇಟ್ಬಿಟ್ಟು ನೋಡಿ, ಇಲ್ಲಿ ನಾನು ಇಡ್ಲಿ ಬೇಯಿಸ್ಕೊಳ್ಳೋದಕ್ಕೂ ಒಂದು ಸೈಡ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. 3 ಇಡ್ಲಿ ಪ್ಲೇಟ್ ಇದೆ. ಆ ಇಡ್ಲಿ ಪ್ಲೇಟ್ಗೆಲ್ಲ ನೀಟಾಗಿ ಎಣ್ಣೆ ಹಾಕಿ ನೀಟಾಗಿ ಎಣ್ಣೆ ಎಲ್ಲ ಸವರ್ಕೊಂಡು ಇಡ್ಲಿ ಬ್ಯಾಟರ್ನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು ತುಂಬ ಹಾಕ್ತಾಯಿಲ್ಲ, 3/4 ಭಾಗದಷ್ಟು ಹಾಕ್ತಾಯಿದ್ದೀನಿ. ತುಂಬ ಹಾಕೋದ್ರೆ ಇಡ್ಲಿ ಬೇಯುವಾಗ ಉಬ್ಬುತ್ತಲ್ವ, ಸ್ವಲ್ಪ ಉಬ್ಬಿ ಜಾಸ್ತಿ ಏನಾಗುತ್ತೆ, ಮೇಲ್ಗಡೆ ಇನ್ನೊಂದು ಪ್ಲೇಟ್ ಇರುತ್ತಲ್ಲ ಅದಕ್ಕೂ ಟಚ್ ಆಗುತ್ತೆ. ಹಾಗೆ ಸ್ವಲ್ಪ ಗಟ್ಟಿನೂ ಆಗಿಬಿಡುತ್ತೆ ಜಾಸ್ತಿ ಹಿಟ್ಟು ಹಾಕಿದ್ರೆ. ಸೊ ಹಾಗಾಗಿ ನಾನು 3/4 ಭಾಗದಷ್ಟು ಮಾತ್ರ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದಲ್ವ ನೀವು. ಇದೇ ಥರ ನಾನು 3 ಪ್ಲೇಟ್ಗೂ ನೀಟಾಗಿ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಆಲ್ರೆಡಿ ನಾನು ನೀರು ಕಾಯೋದಕ್ಕೆ ಇಟ್ಟಿದೆ ಅಲ್ವಾ, ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯೋದಕ್ಕೆ ಅಂತ ಇಟ್ಟಿದೆ ಅಲ್ವಾ. ಈಗ ನೀರು ಕೂಡ ಚೆನ್ನಾಗಿ ಕಾದಿರೋ ಅಂಥ ನೀರಿಗೆ ಈಗ ಇಡ್ಲಿ ಪಾತ್ರೆಗೆ ನಾನು ಇಲ್ಲಿ ಒಂದೊಂದೇ ಪ್ಲೇಟ್ನ ನೀಟಾಗಿ ಇಟ್ಕೊತಾ ಇದ್ದೀನಿ. ಈಗ ಒಂದೊಂದೇ ಪ್ಲೇಟ್ನ ನೀಟಾಗಿ ಇಟ್ಕೊಂಡಾದ ನಂತರ ನಾನು ನೋಡಿ 3 ಪ್ಲೇಟ್ನ ನೀಟಾಗಿ ಇಟ್ಕೊತಾ ಇದ್ದೀನಿ. ಇಟ್ಕೊಂಡಾದ್ಮೇಲೆ ಅದನ್ನ ಕ್ಯಾಪ್ನ ಕ್ಲೋಸ್ ಮಾಡಿ 10 ನಿಮಿಷ ನಾನು ಇಲ್ಲಿ ನೀಟಾಗಿ ಬೇಯಿಸ್ಕೊತೀನಿ. 10 ನಿಮಿಷ ಸಾಕಾಗುತ್ತೆ, 10 ನಿಮಿಷ ಬೇಯಿಸ್ಕೊತೀನಿ. ಅದನ್ನು ಬೇಯೋದಕ್ಕಿಟ್ಟು ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ಕೂಡ ವಿಷಿಲ್ ಕೂಗಿತ್ತು. ನೋಡಿ, ಇಲ್ಲಿ ಈ ಥರ ಟೊಮೆಟೊ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ಕೂಗೋದಕ್ಕಿಟ್ಟಿದ್ನಲ್ಲ ಅದನ್ನು ಈಗ ಸಪ್ರೇಟಾಗಿ ಬಸ್ಕೊತಾ ಇದ್ದೀನಿ. ಬಸ್ಕೊಂಡಾದಮೇಲೆ ಪೂರ್ತಿ ನಾವೇನು ಮಾಡಬೇಕಂದ್ರೆ ಬಸ್ತಿರೋ ಅಂಥ ನೀರನ್ನೇ ಸಪ್ರೇಟಾಗಿ ಸೈಡಲ್ಲಿ ಇಟ್ಬಿಡ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಬೇಕಾದಷ್ಟು ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಂಡ್ರೆ ತೆಳ ಆಗಿಬಿಡುತ್ತೆ ಅಂತ ನಾನಿಲ್ಲಿ ಮೊದಲೇ ಸಪ್ರೇಟ್ ಮಾಡ್ಕೊಂಬಿಟ್ಟಿದ್ದೀನಿ. ನಿಮಗೆ ಟೈಮ್ ಇತ್ತು ಅಂದರೆ ಈಗ ಟೊಮೆಟೊ ಎಲ್ಲ ಸ್ವಲ್ಪ ತಣ್ಣಗಾಗೋ ತನಕ ಇಟ್ಕೊಡಿ. ಬಟ್ ನಂಗೆ ಟೈಮ್ ಇರಲಿಲ್ಲ, ಸೊ ಹಾಗಾಗಿ ಬೇಗ ಮಾಡಬೇಕಿತ್ತು ಅಂತ ಮಾಡ್ತಾಯಿದ್ದೀನಿ. ಈಗ ಒಂದು ಜಾರ್ಗೆ ನಾನು ಇಲ್ಲಿ 1-2 ಸ್ಪೂನಷ್ಟು ಹಸಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ನಿಜ ತೆಂಗಿನ ತುರಿ ಇಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಇಲ್ಲ ಬೇಕಿಲ್ಲ ನಾವು ಹಾಕಲ್ಲ ಅಂದರೆ ಕೂಡ ಹಾಕಿಲ್ಲ ಅಂದರೂ ನೋ ಪ್ರಾಬ್ಲಮ್, ಬಟ್ ಇದು ಆಪ್ಷನಲ್. ತೆಂಗಿನ ತುರಿ ಹಾಕಾದ ನಂತರ ನಾನಿಲ್ಲಿ ಖಾರದ ಪುಡಿ ಅಂದರೆ ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಮನೇಲಿ ಇರುತ್ತಲ್ಲ ಅದೇ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇಲ್ಲ ನೀವು ಅಂಗಡಿ ಪುಡಿನಾದರೂ ನೀವು ಹಾಕ್ಕೊಬೋದು. ಹಾಕಿಬಿಟ್ಟು ನಾನಿಲ್ಲಿ ಈ ಥರ ನುಣ್ಣಗೆ ನೀಟಾಗಿ ರುಬ್ಕೊಬಂದಿದ್ದೀನಿ. ತರಿ ರುಬ್ಬಕ್ಕೆ ಹೋಗ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ಬಂದಾದಮೇಲೆ ಅದನ್ನ ಸೈಡ್ಗೆ ಇಟ್ಕೊಂಡು ಇಲ್ಲಿ ನಾನು ಆಗಲೇ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಇಲ್ಲಿ ನಾನು ಬಸ್ಕೊಂಡಿದ್ದೆ ಅಲ್ವಾ, ಸಪ್ರೇಟಾಗಿ ಒಂದು ಬೌಲ್ಗೆ ಬಸ್ತಿರೋ ಅಂಥ ಒಂದು ಟೊಮೆಟೊ ನೀರನ್ನ ಇಟ್ಕೊಂಡಿದ್ದೆ ಅಲ್ವಾ,
ಫಸ್ಟು ಆ ನೀರನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು ಆ ನೀರನ್ನ ಹಾಕ್ಕೊಂಡು ಅಂದರೆ ಅದರಲ್ಲಿ ಪೂರ್ತಿನೂ ಹಾಕ್ತಾಯಿಲ್ಲ, ಅರ್ಧ ಭಾಗದಷ್ಟು ಮಾತ್ರ ನಾನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ವ ನೀವು, ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಸೂಪರಾಗಿ ಬರುತ್ತೆ ಮತ್ತು ಹೋಟೆಲಲ್ಲಿ ಮಾಡೋವಂಥ ಟೇಸ್ಟ್ ನಿಮಗೆ ಇಲ್ಲಿ ಸಿಗುತ್ತೆ. ಕಂಪ್ಲೀಟು ನೀವು ಯಾವುದೇ ಹೋಟೆಲ್ಗೆ ಹೋದರೂ ಇದೇ ಥರ ಟೇಸ್ಟ್ ಇರುತ್ತೆ. ನೀವು ಮನೇಲೂ ಕೂಡ ಇದೇ ಥರ ಮಾಡಿದ್ರು ಸಖತ್ತಾಗಿರುತ್ತೆ, ಇಷ್ಟಪಟ್ಟು ಕೂಡ ತಿಂತಾರೆ. ನೋಡಿ, ಈಗ ನಾನು ಆ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಇತ್ತಲ್ವ, ಆ ಮಸಾಲೆಗೆ ಉಳಿದಿರೋ ಅಂಥ ನೀರು, ಅರ್ಧ ನೀರು ಹಾಕಿದೆ ಅಲ್ವ, ಇನ್ನೂ ಅರ್ಧ ನೀರು ಇತ್ತಲ್ಲ ಟೊಮೆಟೊ ಮಿಶ್ರಣದ್ದು, ಆ ನೀರನ್ನ ಹಾಕಿ ಕಂಪ್ಲೀಟ್ ಹಾಕ್ಕೊಂಡು ಈ ಥರ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಮಳಸ್ಕೊತಾ ಇದ್ದೀನಿ. ನೋಡಿ, ಈಗ ಕುದೀತಾ ಇದೆ ಅಲ್ವಾ, ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಇಷ್ಟು ಬೆಂದಿದ್ರೆ ಸಾಕು, ಇಡ್ಲಿ ಸಾಂಬಾರು ಕಂಪ್ಲೀಟ್ ರೆಡಿ. ಈಗ ನೋಡಿ, ಇಡ್ಲಿ ಕೂಡ ಅಷ್ಟರಲ್ಲಿ ಬೆಂದಿದೆ, ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡ್ಕೊಬೇಕು. ಮತ್ತು ಯಾರೆಲ್ಲ ಇಡ್ಲಿ ತಿನ್ನಲ್ಲ ಅಂತಾರೆ ಅಥವಾ ಈ ಥರ ಇಷ್ಟಪಟ್ಟು ತಿಂತಾರೆ ನೋಡಿ, ಕೆಲವರು ಇಡ್ಲಿ ಚಟ್ನಿ ಮಾಡ್ತಿರ್ತೀರಲ್ವ, ಅವ್ರಿಗೆ ಒಮ್ಮೆ ಈ ಥರ ಸಾಂಬಾರನ್ನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. 3 ಇಡ್ಲಿ ತಿನ್ನೋರು 6 ಇಡ್ಲಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ವಿಡಿಯೋ ನೋಡ್ತಾ ಇರ್ತೀರಾ. ಆ್ಯಂಡ್ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.